ನಮಸ್ಕಾರ. ಇವಾಗ ನಾವೆಲ್ಲ ಮೊದಲು ಕಲ್ತಿದ್ದ ಪಾಠದಲ್ಲಿ ಏನು ಮಾಡಿದ್ವಿ ಅಂದರೆ ಒಂದು ವೈಟ್ ಕಲರ್ ಮಾಡಿದ್ವಿ. ಅದಾದಮೇಲೆ ಒಂದು ಲೇಯರನ್ನು ಮಾಡಿದ್ವಿ. ಆ ಲೇಯರ್ ಆದಮೇಲೆ ಸೆಕೆಂಡ್ ಲೇಯರ್ನು ನಾವು ಮಾಡಿದ್ವಿ. ಸೊ ಇದನ್ನೆಲ್ಲ ನೀವು ಇವಾಗ ಬರುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆ ಮಾಡೋಕ್ಕೆ. ತಮ್ಮಷ್ಟಕ್ಕೆ ತಾವು ನೋಡಲಾರ್ದೇ ಅಂದರೆ ಸ್ಟೆಪ್ಸನ್ನು ಬಹ್ಯಾಟ್ ಆಗಿರ್ಬೋದು ನಿಮಗೆ ಇವಾಗ. ಇಲ್ಲಾಂದರೆ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ತಾನೇ ಬರುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಅಂದರೆ ಈಗ ಉಳಿದಿರೋದು ಒಂದೇ ಲಾಸ್ಟ್ ಲೇಯರ್ ಮಾತ್ರ. ಕೆಳಗಡೆ ಲೇಯರ್ ಒಂದು ಉಳಿದಿದೆ. ಸೊ ಅದು ಎಲ್ಲೋ ಲೇಯರ್ ಮೋಸ್ಟ್ಲಿ ನಾನು ಹಿಡಿದ ಹಾಗೇ ವೈಟು ಎಲ್ಲ ಮಾಡ್ತಾಯಿದ್ರೆ ಕೆಳಗಡೆ ಎಲ್ಲೋ ಇರುತ್ತೆ. ಸೊ ಇವಾಗ ಕೆಳಗಡೆ ಎಲ್ಲೋ ಮಾಡುವಾಗ ನೋಡಿ, ಮಾಮೂಲಾಗಿ ನಾವು ಫಸ್ಟಿಗೆ ಏನು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂದರೆ ಇದರಲ್ಲಿ ನೋಡಿ ನಾವು ಇದನ್ನು ಪ್ಲಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಪ್ಲಸ್ ಅಂದರೆ ಯು ಎಚ್ ಪೀಸ್ ಇದೆಯಲ್ಲ, ಇಲ್ಲಿ 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 ಅಂದರೆ 1 2 3 4 ಎಲ್ಲೋ ಪೀಸನ್ನು ತರೋಕ್ಕೆ ಟ್ರೈ ಮಾಡ್ತೀವಿ. ಸೊ ಇಲ್ಲಿ ಏನಿದೆಯಲ್ಲ ಈ ಕಾರ್ನರ್ ಪೀಸ್ಗಳಲ್ಲಿ ಯಾವ ಬಣ್ಣ ಇದೆ ಅದ್ರ ಬಗ್ಗೆ ಇವಾಗೇನು ಯೋಚನೆ ಮಾಡೋದು ಬೇಕಿಲ್ಲ. ಫಸ್ಟ್ ಸ್ಟೆಪ್ ಅಂದರೆ ಕೆಳಗಡೆ ಪ್ಲಸ್ ಮಾಡೋದು. ಪ್ಲಸ್ ಮಾಡುವಾಗ ನೋಡಿ ನಿಮ್ಗೆ ಸಾಧ್ಯತೆಗಳು ಏನೇನಿರುತ್ತೆ. ಈ 4 ಎಚ್ ಪೀಸಲ್ಲಿ ಈ ಕಾಂಬಿನೇಷನಲ್ಲಿ ಈ ಕ್ಯೂಬಲ್ಲಿ ಯಾವುದೂ ಎಚ್ ಪೀಸ್ ಆಗಿಲ್ಲ. ಒಂದೊಂದು ಸರಿ ಏನಾಗಿರುತ್ತೆ ನಿಮಗೆ ಈ ರೀತಿ 2 ಪೀಸ್ ಆಗಿರುತ್ತೆ. ಈ ರೀತಿ ಇದೊಂದು 2 ಪೀಸ್ ಆಗಿದೆ. ಇನ್ನೊಂದು ಕಂಡೀಷನ್ ಅಂದರೆ ಒಂದೊಂದು ಸರಿ ಈ ರೀತಿ 2 ಪೀಸ್ ಆಗುತ್ತೆ. ಇಲ್ಲಿ ಓಕೆ, ಇಲ್ಲಿ. ಸೊ 3 ಸಾಧ್ಯತೆಗಳು. ಒಂದರಲ್ಲಿ 1 ಪೀಸ್ ಆಗಿಲ್ಲ, ಒಂದರಲ್ಲಿ 2 ಪೀಸ್ ಆಗಿದೆ, ಈಗ 2, ಇನ್ನೊಂದರಲ್ಲಿ ಈ 2 ಪೀಸ್ ಆಗಿದೆ. ಓಕೆ, ಕ್ಯೂಬಲ್ಲಿ ನಾವೇನೋ ಸ್ಟೆಪ್ ಮಾಡ್ತೀವಲ್ಲ ಆವಾಗ ಕ್ಯೂಬ್ ಯಾವ ರೀತಿ ಹಿಡ್ಕೋಬೇಕು ಅನ್ನೋದು ತುಂಬ ಮುಖ್ಯವಾದ ವಿಷಯ. ಸಪೋಸ್ ನಾವು ಏನಾದರೂ ಸ್ಟೆಪ್ಸನ್ನು ಈ ರೀತಿ ಹಿಡ್ಕೊಂಡು ಮಾಡ್ಬೇಕಂದ್ರೆ ಅವಾಗ ಈ ರೀತಿ ಹಿಡ್ಕೊಂಡು ಮಾಡ್ಕೊಂಡ್ರೆ ಎಲ್ಲ ತಪ್ಪು ಹೋಗ್ಬಿಡುತ್ತೆ. ಸೊ ಇವಾಗ ಎಲ್ಲೋ ಪ್ಲಸ್ ಮಾಡ್ತಾಯಿದ್ವಿ ಕೆಳಗಡೆ. ಸಪೋಸ್ ನಿಮಗೆ ಈ ರೀತಿ ಎಲ್ಲೋ ಇದ್ದರೆ, ಈ ರೀತಿ ಅಂದರೆ ಯಾವುದೂ ಎಜ್ ಪೀಸ್ ಆಗಿಲ್ಲ, ಆವಾಗ ನೀವು ಈ ಕ್ಯೂಬನ್ನು ಯಾವ ಥರ ಆದರೂ ಬೇಕು. ಯಾವ ಅಂದರೆ ಮೇನ್ ಅಂದರೆ ಇದು ವೈಟ್ ಮಾಡಿದ್ದೀವಲ್ಲ ಅದು ಕೆಳಗಡೆ ಇರಬೇಕು. ನಿಮ್ಮ ಕೈ ಮೇಲೆ ಈ ರೀತಿ ಇರಬೇಕು. ಇವು 2 ರೋ ಇದೆಯಲ್ಲ, 2 ರೋ ಮಾಡಿದ್ರಲ್ಲ ಅದು ಕೆಳಗಡೆ ಇರಬೇಕು. ಸೊ ಮೇಲ್ಗಡೆ ನೀವು ಎಲ್ಲೋ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಎಲ್ಲೋ ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಎಲ್ಲೋ ಪ್ಲಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಸಪೋಸ್ ನಿಮ್ಮಲ್ಲಿ ಈ 4ರಲ್ಲಿ ಯಾವುದೂ ಎಲ್ಲೂ ಪೀಸ್ ಎಜ್ ಆಗಿಲ್ಲ ಅಂದರೆ ಇದನ್ನು ಹೀಗೆ ಅಥವಾ ಹೀಗೆ ಹೆಂಗಾದರೂ ಹಿಡ್ಕೋಬೋದು. ಬಟ್ ಮನಸ್ಸಿನಲ್ಲಿ ಇಟ್ಕೋಬೇಕಾಗಿರೋದು ಅಂದರೆ ಧ್ಯಾನದಲ್ಲಿ ಇಟ್ಕೋಬೇಕಾಗಿದ್ರೆ ಅಂದರೆ ಇದು ಮತ್ತು ಇವೆರಡರೂ ಕೆಳಗಡೆ ಇರಬೇಕು. ಓಕೆ, ಸೊ ಯಾವ ಎಜ್ ಪೀಸ್ ಇಲ್ಲ ಅಂದರೆ ಇದು ಹೆಂಗಾದರೂ ಹಿಡ್ಕೊಂಡು ಮಾಡ್ಬೋದು. ಸಪೋಸ್ ಈ ರೀತಿ 2 ಪೀಸ್ ಇದೆ ಅಂದರೆ ಇದು ಎಜ್ ಆಗಿದೆ ಅಂದರೆ ಸೊ ಇದು ಇಟ್ಕೊಳ್ಳೋದು ಹೀಗೇ. ಆದರೆ ಇದು 1 ಪೀಸು ನಿಮ್ಮ ಮುಖಕ್ಕೆ ಹತ್ರ ನಿಮ್ಮ ಕಡೆ ಫೇಸ್ ಆಗಿರಬೇಕು, ಇನ್ನೊಂದು ನಿಮ್ಮ ರೈಟಿಗೆ ಇರಬೇಕು. ಓಕೆ, 2 ಪೀಸ್ ಆಗಿದೆ ಅಂದರೆ 1 ಪೀಸು ನಿಮ್ಮ ಎದುರಿಗೆ, 1 ಪೀಸು ಈ ಕಡೆ. ಅಕಸ್ಮಾತಾಗಿ ಈ ರೀತಿ ಇದ್ದರೆ 2 ಪೀಸ್ ಈ ರೀತಿ ಇದ್ದರೆ ಇದು ಹಿಂಗೆ ಇಟ್ಕೋಬೇಕು, ಇದು ಇಲ್ಲಿರ್ಬೇಕು. ಅಂದರೆ ಈ ಲೈನ್ ನಿಮ್ಗೆ ಕಾಣ್ತಾ ಇರಬೇಕು. ಈ ಲೈನ್ ಈ ರೀತಿ ಪರ್ಪೆಂಡಿಕ್ಯುಲರ್ ಆಗಿರಬಾರ್ದು, ನಿಮಗೆ ಈ ರೀತಿ ಪ್ಯಾರಲ್ ಆಗಿರಬೇಕು. ಸೊ ಈ ರೀತಿ ಇದ್ದರೆ ಇದು ಕೆಳಗಡೆ ಇಟ್ಕೊಂಡು ಹೆಂಗಾದರೂ ಇಟ್ಕೊಳ್ಳಿ. ಈ ರೀತಿ ಇದ್ದರೆ ಇದು ಒಂದು ನಿಮ್ಮ ಹತ್ರ ಇರಬೇಕು, ಒಂದು ಆ ಕಡೆ ಇರಬೇಕು. ಈ ರೀತಿ ಇದ್ದರೆ ಈ ರೀತಿ ಇರಬೇಕು. ಓಕೆ, ಸೊ ನಾವು ಈಗ ಸ್ವಲ್ಪ ಏನು ಅಸ್ಯೂಮ್ ಮಾಡೋಣ ಅಂದರೆ ನಮ್ಮ ಹತ್ರ ಈ ರೀತಿ ಇದೆ, ಯಾವುದೇ ಪೀಸ್ ಆಗಿಲ್ಲ ಅಂತ. ಓಕೆ, ಸೊ ಯಾವುದೇ ರೀತಿ ಆಗಿಲ್ಲ ಅಂದಾಗ ಈ ಸ್ಟೆಪ್ಸ್ ನೋಡಿ, ಈ ಸ್ಟೆಪ್ಸ್ ಮಾಡಬೇಕು. ಇದು ವೈಟ್ ಮಾಡಿರೋದು ಕೆಳಗಡೆ ಇರಬೇಕು, ಇವೆರಡರೂ ಕೆಳಗಡೆ ಇರಬೇಕು. ಈ ರೀತಿ ಇಟ್ಕೊಂಡು ಸ್ಟೆಪ್ಸ್ ಬರ್ತಾಯಿದೆ ನೋಡಿ ಸ್ಕ್ರೀನ್ ಮೇಲೆ, ಆ ರೀತಿ ಮಾಡಿ. ಫ್ರಂಟ್ ಕ್ಲಾಕ್ ವೈಸ್ ಅಂದರೆ ಈ ಫ್ರಂಟ್ ಇದೆಯಲ್ಲ ಇದನ್ನು ಕ್ಲಾಕ್ ವೈಸ್ ಅಂದರೆ ಈ ರೀತಿ ನೋಡಿ, ಗಡಿಯಾರ ಈ ರೀತಿ ಇರುತ್ತಲ್ವ, ಫ್ರಂಟ್ ಕ್ಲಾಕ್ ವೈಸ್. ಅದಾದಮೇಲೆ ಏನಿದೆ ನೋಡಿ CF5 ಅಪ್, CF5 ಇದು CF5 ಅಪ್. CF5 ಆದಮೇಲೆ ಏನಿದೆ ನೋಡಿ ABC ಲೆಫ್ಟ್, ABC ಇದು ಲೆಫ್ಟ್. ABC ಲೆಫ್ಟ್ ಆದಮೇಲೆ ಏನು ಮಾಡಬೇಕು, CF5 ಡೌನ್. ಸೊ CF5 ಡೌನ್, ABC ಲೆಫ್ಟ್ ಆದಮೇಲೆ CF5 ಡೌನ್. ಇದಾದಮೇಲೆ ನೋಡಿ ABC ರೈಟ್, ABC ರೈಟ್ ಆದಮೇಲೆ ಫ್ರಂಟ್ ಕೌಂಟರ್ ಕ್ಲಾಕ್ ವೈಸ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಅಂತೀವಿ. ಕೌಂಟರ್ ಅಂದರೆ ಉಲ್ಟಾ, ಕ್ಲಾಕ್ ವೈಸ್ ಅಂದರೆ ಕ್ಲಾಕ್ ಥರ, ಕೌಂಟರ್ ಕ್ಲಾಕ್ ವೈಸ್ ಅಂದರೆ ಉಲ್ಟಾ. ಸೊ ಕೌಂಟರ್ ಕ್ಲಾಕ್ ವೈಸ್ ಅಂದರೆ ಈ ರೀತಿ. ಓಕೆ, ಇದಿಷ್ಟೆಲ್ಲ ಸ್ಟೆಪ್ಸ್ ಆದಮೇಲೆ ನೋಡಿ ಕೆಳಗಡೆ ವೈಟ್ ಹಾಗೆ ಇದೆ, ಇವೆರಡು ಲೇಯರ್ ಹಾಗೆ ಇದೆ. ಇಲ್ಲಿ ಮೇಲ್ಗಡೆ ಏನೈತೆ ನೋಡಿ, ಫಸ್ಟ್ ನಾವು ಸ್ಟಾರ್ಟ್ ಮಾಡಿದಾಗ ಯಾವುದೇ ಎಜ್ ಆಗಿರಲಿಲ್ಲ, ಇವಾಗ 2 ಎಜ್ ಆಗಿದೆ. ಸೊ ಇದು ಸೆಕೆಂಡ್ ಸಿಚುವೇಷನ್. 2 ಎಜ್ ಇದ್ದರೆ ಹೆಂಗೆ ಇಟ್ಕೊಂಡು ಮಾಡ್ಬೇಕಂತ ಹೇಳಿದ್ರೆ ಒಂದು ನಿಮ್ಮ ಹತ್ರ ಒಂದು ಇರುತ್ತೆ, ಇದಿಟ್ಕೊಂಡು ಮತ್ತೆ ಸೇಮ್ ಸ್ಟೆಪ್ಸ್ ಮಾಡಬೇಕು. ಫ್ರಂಟ್ ಕ್ಲಾಕ್ ವೈಸ್, CF5 ಅಪ್, ABC ಲೆಫ್ಟ್, CF5 ಡೌನ್, ABC ರೈಟ್, ಫ್ರಂಟ್ ಕೌಂಟರ್ ಕ್ಲಾಕ್ ವೈಸ್ ನೋಡಿ ಇದೆಲ್ಲ ಹಾಗೆ ಇದೆ. ಇವಾಗ ಏನಾಯಿತು, ಇವಾಗ ಈ ರೀತಿ ಆಯಿತು. ಸೊ ಹೀಗೆ ಇರಿದ್ರೆ ಈ ರೀತಿ ಇಟ್ಕೋಬೇಕು ನೋಡಿ. ಮತ್ತೆ ಮಾಡೋಣ ಸೇಮ್ ಸ್ಟೆಪ್ಸು. ಫ್ರಂಟ್ ಕ್ಲಾಕ್ ವೈಸ್, CF5 ಅಪ್, ABC ಲೆಫ್ಟ್, CF5 ಡೌನ್, ABC ರೈಟ್, ಮತ್ತು ಫ್ರಂಟ್ ಕೌಂಟರ್ ಕ್ಲಾಕ್ ವೈಸ್. ಇವಾಗ ಏನಾಯ್ತು ನೋಡಿ, ಇದು ಪ್ಲಸ್ ಆಯಿತು. ಸೊ ನಾವು ಇವತ್ತೇನು ಕಲ್ತಿದ್ವಿ ಅಂದರೆ ಫಸ್ಟ್ ಸ್ಟೇಜಲ್ಲಿ ಕೆಳಗಡೆ ಒಂದು ವೈಟು ಇವೆರಡು ಕಲರ್ ಆದಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದು ಪ್ಲಸ್ ಮಾಡೋದು. ಓಕೆ, ಇದು ಪ್ಲಸ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಈ ಕಲರ್ ಇದೆಯಲ್ಲ, ಇದು ರೆಡ್ ಕಲರ್ ಇದೆ ನೋಡಿ, ಇದು ಎಲ್ಲೋ ರೆಡ್ ಇದೆಯಲ್ಲ, ಇದನ್ನು ಮ್ಯಾಚ್ ಮಾಡೋದು ಅದರ ರೆಸ್ಪೆಕ್ಟ್ ಟು ಸೆಂಟ್ರ್ ಜೊತೆ.
ಇವಾಗ ನೋಡಿ ಇದು ಇಲ್ಲಿ ಮ್ಯಾಚ್ ಆಗಿದೆ, ಇದು ಆರೆಂಜ್ ಇಲ್ಲಿ ಮ್ಯಾಚ್ ಆಗಿಲ್ಲ, ಇದು ಗ್ರೀನ್ ಇಲ್ಲಿ ಮ್ಯಾಚ್ ಆಗಿಲ್ಲ, ಇದು ಬ್ಲೂ ಇಲ್ಲಿ ಮ್ಯಾಚ್ ಆಗಿದೆ. ಮಾಮೂಲಾಗಿ 2 ಮ್ಯಾಚ್ ಆಗಿರುತ್ತೆ. ಅಂದರೆ ನೋಡಿ ಇಲ್ಲಿ ಬ್ಲೂ ಎಲ್ಲೋ ಇದು ಕರೆಕ್ಟ್ ಮ್ಯಾಚ್ ಆಗಿದೆ, ಇಲ್ಲ ಆಗಿದೆ. ಸೊ ನಿಮ್ಮ ಕ್ಯೂಬ್ ಯಾವ ರೀತಿಯಲ್ಲೂ ಇರ್ಬೋದು. ಈ ರೀತಿ ಇದ್ದಾಗ ನೀವು ಒಂದು ಸರಿ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇವಾಗ ನೋಡಿ ಇಲ್ಲಿ ರೆಡ್ ಹಾಕೋಕ್ಕೆ ಟ್ರೈ ಮಾಡಬೇಕು. ಸೊ ರೆಡ್ ಆರೆಂಜು ಇಲ್ಲಂತ ಇಲ್ಲ, ಸೊ ಇದು ಆರೆಂಜು ಇಲ್ಲ, ಬ್ಲೂ ಇದೆ. ಓಕೆ, ಸೊ ಬ್ಲೂ ರೆಡ್, ಸೊ ಬ್ಲೂ ರೆಡ್ 2 ಮ್ಯಾಚ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಅಂದರೆ ಏನು, ಸ್ಟೆಪ್ಪಲ್ಲಿ ಈ ಪೀಸ್ಗಳು ಇದೆಯಲ್ಲ, ಈ ಎಜ್ ಪೀಸ್ಗಳನ್ನು ಅದರ ರೆಸ್ಪೆಕ್ಟ್ ಟು ಸೆಂಟ್ರಿಗೆ ನಾವು ಕೂಡಿಸೋಕ್ಕೆ ಪ್ರಯತ್ನಿಸ್ತೀವಿ. ಸೊ ಅದಕ್ಕೂ ಸ್ಟೆಪ್ಸ್ ಬೇರೆ ಬೇರೆ ಸ್ಟೆಪ್ಸ್ ಇದೆ, ಅದು ನಿಮ್ಮ ಸ್ಕ್ರೀನಲ್ಲಿ ಬರುತ್ತೆ ಸ್ವಲ್ಪ ಹೊತ್ತಾದಮೇಲೆ. ಸೊ ಇವಾಗ ನೋಡಿ ಈ ಎಜ್ ಮ್ಯಾಚ್ ಮಾಡ್ಬೇಕಂದ್ರೆ ಇದು ಆರೆಂಜ್ ಎಲ್ಲೋ ಪೀಸ್ ಇಲ್ಲಿ ಇದೆಯಲ್ಲ, ಅದು ಈ ಕಡೆ ಹೋಗ್ಬೇಕು, ಇದು ಈ ಕಡೆ ಬರಬೇಕು. ಓಕೆ, ಸೊ ಇದನ್ನು ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಇವಾಗ. ಸೊ ಸ್ಟೆಪ್ಸ್ ನಿಮ್ಗೆ ಇದ್ರ ಮೇಲೆ ಬರ್ತಾಯಿದೆ ನೋಡಿ. ಇದರಲ್ಲೂ ಸ್ಟೆಪ್ಸ್ ಮಾಡೋ ಮುಂಚೆ ಇದನ್ನು ಹೇಗೆ ಹಿಡ್ಕೊಳ್ಳೋದು ಅದು ತುಂಬ ಮುಖ್ಯವಾದ ವಿಷಯ. ಸೊ ಇದು ವೈಟ್ ಕೆಳಗಡೆ ಇರಬೇಕು, ಇವೆರಡು ಆಗಿರಬೇಕು. ಸೊ ಯಾವುದು ಎಜ್ ಸರಿ ಆಗಿಲ್ವಲ್ಲ ಅದು ಒಂದು ನಿಮ್ಮ ಎದುರುಗಡೆ, ಒಂದು ನಿಮ್ಮ ರೈಟಿಗೆ ಇರಬೇಕು. ಆಗದೇ ಇರೋ ಎಜ್ಜು ನಿಮ್ಮ ಎದುರುಗಡೆ ಒಂದು ರೈಟಿಗೆ ಇರಬೇಕು. ಓಕೆ, ಅದಾದಮೇಲೆ ನೀವು ಸ್ಟೆಪ್ಸ್ ಮಾಡಬೇಕು ನೋಡಿ. ಯಾವ ಸ್ಟೆಪ್ಸು ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾಯಿದೆ. CA5 ಅಪ್, ಓಕೆ, ABC ಲೆಫ್ಟ್ 2 ಸಲ ಬರ್ದಿದ್ದೀನಿ ಅಂದರೆ 2 ಸಲ ತಿರುಗಿಸ್ಬೇಕು. ಓಕೆ, ಅದಾದಮೇಲೆ CA5 ಡೌನ್, ಅದಾದಮೇಲೆ ABC ಲೆಫ್ಟ್, ABC ರೈಟ್, ಓಕೆ, ಅದಾದಮೇಲೆ CA5 ಅಪ್, ಅದಾದಮೇಲೆ ABC ರೈಟ್, ಆಮೇಲೆ CA5 ಡೌನ್. ಈ ಸ್ಟೆಪ್ ಆಯಿತು. ಇವಾಗ ಇದು ವಾಪಸ್ ಇವೆಲ್ಲ 2 ಸರಿ ಹಾಗೆ ಬಂತು. ಇವಾಗ ಇದನ್ನು ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದನ್ನು ಮ್ಯಾಚ್ ಮಾಡೋಕ್ಕೆ ನೋಡಿ, ಇದು ಆರೆಂಜ್ ಆಗಿದೆ, ಇದು ಬ್ಲೂ ಆಗಿದೆ, ಇದು ರೆಡ್ ಆಗಿದೆ, ಇದು ಗ್ರೀನ್ ಆಗಿದೆ. ಸೊ ಒಂದೊಂದು ಸರಿ ಏನಾಗಿರುತ್ತೆ, ಇವಾಗ ನಾವು ಈ ಸ್ಟೆಪ್ ಮಾಡಿದಾಗ ಏನಾಗಿತ್ತು, 2 ಕೂಡಿತ್ತು ಮೊದಲಿಗೆ. ಸೊ 2 ಕೂಡಿದ್ದನ್ನು ಅಥವಾ ಕೂಡದೇ ಇರೋದನ್ನು ಒಂದು ಮುಂದ್ಗಡೆ ಇಟ್ಕೊಂಡ್ವಿ, ಒಂದು ಈ ಕಡೆ ಇಟ್ಕೊಂಡ್ವಿ. ಒಂದೊಂದು ಸರಿ ಏನಾಗಿರುತ್ತೆ, ಕೂಡಿರೋದು ಲಾಸ್ಟ್ ಟೈಮಲ್ಲಿ ಒಂದು ಇಲ್ಲಿ ಇಟ್ವಿ. ಒಂದೊಂದು ಸರಿ ಏನಾಗುತ್ತೆ, ಇದು ಅಂದರೆ ಅಪೋಸಿಟ್ ಎಜ್ ಇದೆಯಲ್ಲ, ಅಪೋಸಿಟ್ ಎಜ್, ಸೊ ಇದು ಆಗಿರುತ್ತೆ. ಅದಾಗಿರುವಾಗ ನೀವು ಒಂದು ಸರಿ ಹೀಗೆ ಇಟ್ಕೊಂಡು ಮಾಡಿ, ಆವಾಗ ಅದು ಮಾಡಿದಾಗ ಸೆಕೆಂಡ್ ಟೈಮ್ ಅದು ತಾನೇ ಈ ರೀತಿ ಆಗುತ್ತೆ. ಈ ರೀತಿ ಅಂದ್ರೇನು, ಇಲ್ಲೊಂದು ಕೂಡಿರೋದು. ಆವಾಗ ಇನ್ನೊಂದು ಸರಿ ಇಲ್ಲಿ ಇಟ್ಕೊಂಡು ಮಾಡಿದರೆ ಕೂಡದೇ ಇರೋದು ಪೀಸನ್ನು ನಿಮ್ಮ ಎದುರುಗಡೆ, ಇನ್ನೊಂದು ಕೂಡದೇ ಇರೋ ಪೀಸನ್ನು ಈ ಕಡೆ ಇಟ್ಕೊಂಡು ಮಾಡಿದರೆ ಅದು ಆಗುತ್ತೆ. ಸೊ ಇವತ್ತಿಗೆ ಇಷ್ಟೇ ಸಾಕು. ಇದನ್ನೇ ಪ್ರಾಕ್ಟೀಸ್ ಮಾಡ್ತಾಯಿರಿ. ಇವತ್ತು ನಾವು ಕಲ್ತಿದ್ದು ಏನಂದರೆ, ನಿನ್ನೆ ಕಲ್ತಿದ್ದು ಏನಂದರೆ, ಅಥವಾ ಇದ್ರ ಮುಂಚಿನ ವೀಡಿಯೋದಲ್ಲಿ ಕಲ್ತಿದ್ರೆ ಅಂದರೆ ಒಂದು ಲೇಯರು, ಒಂದು ಕಲರು, ಒಂದು ಲೇಯರು, ಸೆಕೆಂಡ್ ಲೇಯರು. ಇವತ್ತು ನಾವು ಕಲ್ತಿದ್ದು ಈ ವಿಡಿಯೋದಲ್ಲಿ ಕಲ್ತಿದ್ರೆ ಅಂದರೆ ಫಸ್ಟಿಗೆ ಪ್ಲಸ್ ಮಾಡೋಕ್ಕೆ ಕಲ್ತ್ವಿ. ಪ್ಲಸ್ ಆದಮೇಲೆ ಈ ಕ್ಯೂಬನ್ನು ಅಥವಾ ಇದನ್ನು ಇಲ್ಲಿ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಒಂದೊಂದು ಸರಿ ಮ್ಯಾಚ್ ಆಗಿರುತ್ತೆ, ಒಂದೊಂದು ಸರಿ ಆಗಿರೋಲ್ಲ. ಇವಾಗ ಅದನ್ನು ಕಲ್ತ್ಕೊಂಡಿದ್ದೀರಾ ನೀವು. ಸೊ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಇದು ಬರದೇ ಮುಂದೆ ಹೋಗೋ ಪ್ರಯೋಜನ ಇಲ್ಲ, ಯಾಕಂದ್ರೆ ಎಲ್ಲ ಸ್ಟೆಪ್ಸ್ ನೆನಪಾರ್ತಾ ಹೋಗುತ್ತೆ. ಸೊ ಇದನ್ನು ಇವತ್ತು ಕಲ್ತ್ಕೊಂಬಿಡಿ. ಈ ಅಟೆಂಪ್ಟಲ್ಲಿ ಪ್ಲಸ್ ಮಾಡೋದು ಮತ್ತು ಮಾಡಿರೋದು ಪ್ಲಸ್ ಎಜ್ ಇದೆಯಲ್ಲ ಅದನ್ನು ನೀಟಾಗಿ ಇಲ್ಲಿ ಸೇರಿಸೋದು.